ಹಾಂ ಹಾಂ ಬಾ ಹೊಂಟ್ರನ್ನೇ ಡ್ಯೂಟಿಗೆ ನಾಷ್ಟ ಹಾಕೊಂಬರ್ತೀನಿ ರೀ. ಹಾಂ ಜಲ್ದಿ ಹಾಕೊಂಬ ಅಂಕಿತ, ನಂದು ಟೈಮ್ ಇಲ್ಲ ಇವತ್ತು, ಅರ್ಜೆಂಟ್ ಐತೆ ಕೆಲಸ, ಅದಕ್ಕೆ ಹೊಂಟೀನಿ, ಹಾಕೊಂಬ ಹೋಗು. ಹಾಕೊಂಬರ್ತೀನಿ ರೀ. ಅಂಕಿತನ ಮದುವೆ ಆಗಿ ಆಲ್ರೆಡಿ ಒಂದು 6 ತಿಂಗಳು ಆಗಿರ್ತೈತಿ. ಯಾಕಂದರೆ ನಾನು ಅದನ್ನೇ ಮುಂದುವರ್ಸ್ಕೊತ ಹೋದ್ರೆ ನಿಮಗೂ ನೋಡೋರಿಗೆ ಬೋರ್ ಆಗ್ತೈತಿ. ಅದರಿಂದ 6 ತಿಂಗಳು ಆಗಿರ್ತೈತಿ. 6 ತಿಂಗಳ ಒಳಗಡೆ ಗಂಡನ ಪ್ರೀತಿ, ಅವ್ನು ತೋರಿಸೋ ಕಾಳಜಿ, ಅದರಿಂದ ಅವಳಿಗೆ ಏನೋ ಒಂಥರ ಈ ಕಡೆ ತನ್ನ ಬಾಯ್ ಫ್ರೆಂಡಿಂದ ಆಗಲಿ ಏನು ಕಾಲ್ ಆಗಲಿ ಮೆಸೇಜ್ ಆಗಲಿ ಅವನ ಬಗ್ಗೆ ಸುಳಿವೇ ಇರಲ್ಲ. ನಾನು ಪ್ರೀತಿಸಿದ ಹುಡುಗ ಹೆಂಗಿರಬೇಕು, ಒಂದು ಹುಡುಗಿ ಇದಾಗಿದ್ದಾಳೆ ಅಂದರೆ ಅವಳು ಎಲ್ಲಿದ್ದಾಳೆ, ಏನಿದ್ದಾಳೆ, ಹೆಂಗಿದ್ದಾಳೆ ಏನೋ ಅಂತ ಟ್ರೂ ಲವ್ ಮಾಡಿದವ್ರು ತೌಕಿಸ್ತಿರ್ತಾರೆ. ಆದರೆ ಇವನು ಏನೂ ಮಾಡಲೇ ಇಲ್ಲ, ಹಂಗೆ ಅದೆಲ್ಲ ಶೀತಲ್ಲಿ ಹೇಳಿದ ಮಾತು ಬೇರೆ. ಅವಳಿಗೆ ಯಾವುದೋ ಒಂದು ಹುಡುಗಿ ಜೊತೆ ನೋಡಿದೆ ಅನ್ನೋದು ತಲೆಯಲ್ಲಿರುತ್ತೆ. ಹಾಗಾಗಿ ಅವಳು ನನ್ನ ಗಂಡನ ಇಷ್ಟು ಪ್ರೀತಿಸ್ತಾನೆ ಅಂತ ಆ ಕಡೆ ಮನಸ್ಸಿದ್ರೂ ಕೂಡ, ತನ್ನ ಬಾಯ್ ಫ್ರೆಂಡ್ ಕಡೆ ಮನಸ್ಸಿದ್ರೂ ಕೂಡ ಅವಳು ಏನೋ ಒಂದು ಗಂಡನ ಕಡೆ ಮನಸ್ಸು ಮಾಡಿರ್ತಾಳೆ. ಯಾಕಂದರೆ ಅವ್ನು ತೋರಿಸೋ ಪ್ರೀತಿ ಕಾಳಜಿ, ಹಾಗಾಗಿ ಗಂಡನ ಕಡೆ ಮನಸ್ಸು ಮಾಡಿರ್ತಾಳೆ. ಬದಲಾವಣೆ ಕಾಣಕತ್ತೆ ತಂದಿಟ್ಟು. ಏನು ನೋಡತ್ತೆ ಯಾಕಂಡು ಹೊಳ್ಳಿ ಏನಿಲ್ಲಪ್ಪ, ನೀನು ಹೇಳ್ತಿ ಎಷ್ಟು ಚೇಂಜ್ ಆಗ್ಯಾಳ, ಬದಲಾವಣೆ ಆಗ್ಯಾಳ, ಅದನ್ನು ನೋಡಾಕತ್ತೀನಿ. ಬಂದಾಗ ಒಂದು ಯಾರ ಜೊತೆ ಚಂದೆ ಮಾತಾಡೋದು ಅದು ಇದು ಏನೂ ಮಾಡತ್ತಿದ್ದಿದ್ದಿಲ್ಲ. ನೀನು ಊಟಕ್ಕೂ ಕೊಡ್ತಿದ್ದಿಲ್ಲ ಗಂಡನ ತಂದು, ಈಗ ಅಷ್ಟೇ ಚೇಂಜ್ ಆಗ್ಯಾಳ. ಅದಕ್ಕೆ ನೋಡಿ ಖುಷಿ ಆಯ್ತಪ್ಪ. ಅದಕ್ಕೆ ನಿನಗೆ ಆಕಿನೇ ನಾಷ್ಟ ಕೊಡತ್ತಾಳ, ಅದಕ್ಕೆ ನೋಡಿ ಖುಷಿ ಆಯ್ತು ನನಗೆ. ಅದಕ್ಕೆ ಎಷ್ಟು ಈಗ ಮಾಡತ್ತಾಳ ಅಂತ ನೋಡತ್ತಿದ್ದೆ. ಹೊಸ್ದಾಗಿ ಬಂದಿರ್ತಾರೆ ಬೇ, ಮತ್ತು ಆಗೋದೇ ಇಲ್ಲ ಒಂದಿಟ್ಟು, ಈಗ ಒಂದಿಟ್ಟು ಹೊಂದಾಣಿಕೆ ಆಗಕತ್ತಾಳ. ಅದು ಬರೋಬ್ಬರಿನೇ ಬಿಡು, ಹೊಸ್ದಾಗಿ ಇರ್ತಾವೆ. ಮತ್ತು ಹುಡುಗಿಯಾರ ನಾರು ಏನಂದಿಲ್ಲಪ್ಪ, ನೀನು ಹೇಳ್ತಿ ಏನಂದಿಲ್ಲ ನಾನು. ಅದಕ್ಕೆ ಟೈಮ್ ತೊಗೊತೈತೆ ಅಂತ ಬಿಟ್ಟಿದ್ದೆ. ಮತ್ತು ಯಾಕೆ ಬರ್ರಿ ಬಿಸಿಬೇಳೆ ಬಾತ್ ಮಾಡಿ ನೋಡಿ. ಗಮ್ಮತ್ತು ವಾಸನೆ ಬರತೈತಿ ನೋಡಿ ಅಂಕಿತ, ಮಸ್ತ್ ಮಾಡಿ ನೋಡಿದ್ರೆ ಭಾರಿ ಆಗಿತ್ತು ಅನ್ಸತೈತಿ. ತಿಂದು ನೋಡ್ತೀನಿ. ನೋಡಿರಿ ತಿಂದು ನೋಡಿ ರುಚಿ ಹಂಗಿತ್ತು ಹೇಳ್ರಿ. ಮಸ್ತಾಗಿತ್ತು ಅಂಕಿತ, ನೀನು ತಿನ್ಬೇ, ಮಸ್ತ್ ಮಾಡಿ ನೋಡು. ಅತ್ತೆ ನಿಮಗೂ ಹಾಕೊಂಬರ್ಲಿ, ನೀವು ತಿನ್ಬಿಡ್ರಿ, ಬಿಸಿ ಇದ್ದಾಗ ಚಲೋ ರೀ ಅದು. ಹೋಗಿ ಹಾಕೊಂಬ ಬಂದಿತ್ತು. ನಿಮ್ಮ ಅಕ್ಕಗಳು ಮಾಡ್ಯಾರ ನಾಷ್ಟ? ಅವ್ರು ಇನ್ನೂ ಮಾಡಿಲ್ರಿ. ನಾವು 3 ಮಂದಿ ಕೂಡ ಮಾಡ್ತಿರ್ತವ್ರಿ. ನೀವು ಮಾಡಿ ಮೊದಲು, ನಾನು ಹಾಕೊಂಬರ್ತೀನಿ ರೀ ಅತ್ತೀರಿ. ಅಕ್ಕ ನೀನು ಸರ ಅಕ್ಕ ಹಾಕೊಂಬಿಡ್ರಲ್ಲ, ಈಗ ಬಿಸಿ ತಿನ್ರಿ ನೀವು. ತಿಂತೀವಿ. ನೀ ಯಾರು ಅತ್ತಿಯಾರು ಕೊಟ್ಟು ಬರತ್ತೇನ? ಕೊಟ್ಟು ಬಂದಿಂದ 3 ಮಂದಿ ಹಾಕಿಡ್ತೀನಿ ಪ್ಲೇಟಿಗೆ, 3 ಮಂದಿ ಕೊಡತ್ತೀನಿ ನಾನು. ಅಕ್ಕ ಇದು ಏನು ಬಿಸಿದೈತಲ್ಲ, ಅದಕ್ಕೆ ಅತ್ತಿಯರಿಗೆ ತಿನ್ಬಿಡ್ರಿ. ಈಗ ಬಿಸಿದೈತೆ ಚಲೋ ಐತಿ, ಬಿಸಿದಾಗ ಚಲೋ ಆಕತ್ತೆ, ತಿಂದುಬಿಡ್ರಿ ಅಂದ. ಅದಕ್ಕೆ ಹಾಕಿ ಕೊಟ್ಟು ಬರ್ತೀನಿ ಹೋಗಿ. ಕೊಟ್ಟು ಬಾ ಅತ್ತಿರಿ, ತೋರಿಗಾರ ತಿನ್ರಿ ನೀವು. ಕಾರವಾ ಬೇಸೈತಿ, ಇಲ್ಲೇ ಕೂತ್ ತಿಂತೀನಿ. ನೀವು ಹಾಕೋಗ್ರಿ, ತಿನ್ನೋರಿ ನೀವು ಹಾಕ್ತಂಗಿರ. ಹ್ಞೂ ರೀ, ನಾವು ತಿಂತೇವ್ರಿ. ಅಕ್ಕ ಪ್ಲೇಟಿಗೆ ಹಾಕತ್ತೇವ್ರಿ, ಹೋಗ್ತೀನಿ ನಾವು ತಿಂತೀವ್ರಿ. ಸರಿ ರೀ, ಖಾಲಿ ಐತ್ಲ ಹಾಕೊಂಬರ್ತೀನಿ ತರಿ ಇನ್ನೊಂದು ಸ್ವಲ್ಪ. ಬ್ಯಾಡೋ ಮರೆ ಬ್ಯಾಡ, ಒಮ್ಮೆ ಹಾಕೋದೇ ಭಾಳ ಇಷ್ಟ ಆಗಿಬಿಟ್ಟಿನಿ. ಸಾಕು ಒಂದೇ ಚಮಚ ಹಾಕೊಂಬರ್ತೀನಿ ತರಿ ಇನ್ನೊಂದು ಸ್ವಲ್ಪ. ಬೇಡ ಸಾಕು ಹೋಗಿ ನೀನು ನಾಷ್ಟ ಮಾಡು ಹೋಗು. ಮಾಡ್ತೀನಿ ರೀ ನಾನು ಈಗ. ಅಲ್ಲ ನೋಡಿ ಸರ, ಗಂಡದ ಮೇಲೆ ಒಮ್ಮೆ ಎಷ್ಟು ಪ್ರೀತಿ ಬಂದೈತೆ ಅಂಕಿತಾಗ. ಮೊದಲು ಬಂದಾಗ ಚಂದೆ ಮಾತಾಡ್ಸ್ಬಿಟ್ಟು ಯಾಕಂತಿದ್ದಿಲ್ಲ. ಮತ್ತು ಬರೋದೇ ಅಲ್ಲ ಕೆಟ್ಟೆ ಆಗಲಿ ಗಂಡದಾನ. ಇರ್ಲಿ ಬಿಡು, ಯಾಕಡೆ ಒಟ್ಟು ಇಬ್ರು ಚಂದಿದ್ರೆ ಸಾಕು. ಚಂದಿದ್ರೆ ಸಾಕು ಬಿಡು, ಯಾಕಡೆ ಹೋಗ್ಲಕ್ಕ ಇಬ್ರಿಗೂ ಹೊಂದಾಣಿಕೆ ಮಾಡ್ಕೊಂಡು ಹೋದ್ರೆ ಸಾಕು. ಬಾ ಅಕ್ಕ ನಾಷ್ಟ ಮಾಡೋಣ. ಅಂಕಿತಾ ಬಾ ನಾಷ್ಟ ಮಾಡೋಣ ಬಾ. ಅಂಕಿತಾ ಹೋಗುವ, ನಿಮ್ಮ ಅಕ್ಕರ ಯಾಕೆ ತಗೊಂಡು ಹೋಗು. ಹೋಗ್ತೀನಿ ರೀ, ನೀವು ಹೋಗಿ ಬರ್ರಿ ಡ್ಯೂಟಿಗೆ. ಹಂಗಾದ್ರೆ ನಾವು ಹೋಗಿ ನಾಷ್ಟ ಮಾಡಲೇ? ನೀವು ಹೋಗಿ, ನಾ ಹೋಗ್ತೀನಿ. ರಾಜ್ ಇಲ್ಲಿ ತನ್ನ ಊರಿಗೆ ಬಂದು, ಅಂದರೆ ತನ್ನ ತಂದೆ ತಾಯಿ ಹತ್ರ ಬಂದು ತುಂಬಾ ದಿನ ಆಗಿರುತ್ತೆ. ಆದರೂ ಅವನು ವಾಪಸ್ ಹೋಗೋ ಮನಸ್ಸೇ ಮಾಡಿರಲ್ಲ. ಆ ಕಡೆಯಿಂದ ರಮ್ಯೆಂದು ಕಾಲ್ ಬಂದಿರಲ್ಲ. ಆಫೀಸ್ನ ಮನೇಲೇ ಮಾಡ್ತಿರ್ತಾನೆ, ಆಫೀಸ್ ಕೆಲಸನ ಮನೇಲೇ ಮಾಡ್ತಿರ್ತಾನೆ. ಹಾಗಾಗಿ ಅವ್ನಿಗೊಳಗೊಳಗೆ ಏನು ಅನಿಸ್ತಾ ಇರುತ್ತೆ ಅಂದರೆ, ಏನಿದು ನಾವು ಲವ್ ಮಾಡಿ ಮದುವೆ ಆಗಿರೋದಾ, ಇಲ್ಲ ಏನೋ ಒಂದು ಸ್ವಲ್ಪನೂ ಫೋನ್ ಇಲ್ಲ ಏನಿಲ್ಲ. ಅವನು ಇರುತ್ತೆ ಅಂದರೆ, ರಮ್ಯನ ಮನಸ್ಸಲ್ಲಿ ನನ್ನ ಬಗ್ಗೆ ಏನಿದೆ, ನಾನು ಬಿಟ್ಟು ಹೋದರೆ ಅವ್ರಿಗೆ ಯಾವ ರೀತಿ ಫೀಲ್ ಆಗುತ್ತೆ ಅಂತ ತಿಳ್ಕೊಬೇಕು ಅಂತ ಇದು ಅಂದ್ಕೊಂಡಿರ್ತಾನೆ. ಆದರೆ ಅಲ್ಲಿ ಕೇರ್ ಇರಲ್ಲ, ಪ್ರೀತಿ ಇರಲ್ಲ ಅಲ್ಲಿ ಇಬ್ಬರ ನಡುವೆ. ಹಾಗಾಗಿ ಅವನು ತಾಯಿ ತಂದೆ ಅಂತ ಹಂಬಲಿಸ್ಕೊಂಡು ಈ ಕಡೆ ಊರಿಗೆ ಬಂದಿರ್ತಾನೆ. ಕಾಲ್ ಬರತ್ತಿತ್ತಲ್ಲ ಯಾರ್ದ? ರಮ್ಯಾಂದ. ಹಲೋ ರಮ್ಯಾ, ಹೇಳು. ಚೆನ್ನಾಗಿದ್ದೀನಿ, ನೀನು? ನಾನು ಚೆನ್ನಾಗಿದ್ದೀನಿ ರಾಜ್. ಏನು ಹೋದವ್ರು ಆ ಕಡೆನೇ ಹೋಗ್ಬಿಟ್ಟಿದ್ದೀರಾ? ಈ ಕಡೆ ನೆನಪೇ ಇಲ್ವಾ ಹೆಂಡತಿ ಅದಾಳೆ ಏನು ಅಂತ? ಮತ್ತೇನು ಮಾಡಲಿ ರಮ್ಯಾ, ನನಗೂ ನನ್ನ ತಂದೆ ತಾಯಿನ ನೋಡಬೇಕು ಅಂತ ಅನ್ಸಲ್ವಾ? ಮತ್ತು ಅಲ್ಲಿ ಇಬ್ಬರ ನಡ್ಬರ್ಕೆ ಸುಮ್ಮನೆ ಮಿಸ್ಅಂಡರ್ಸ್ಟ್ಯಾಂಡಿಂಗು. ಅದು ನಿಮ್ಮನೆ ಇದೆ, ನಿಮ್ಮ ಅಪ್ಪ ಅಮ್ಮ ಕೊಟ್ಟಿದ್ದಾರೆ ಅಂತ ಒಂಥರ ರೆಸ್ಪೆಕ್ಟೇ ಇಲ್ಲ ನನ್ನ ಮೇಲೆ ನಿನಗೆ. ಮತ್ತು ಆ ರೀತಿ ಇದ್ದಾಗ ನನಗಲ್ಲಿ ಇರೋಕ್ಕಾದ್ರೂ ಮನಸ್ಸು ಹೆಂಗೆ ಬರುತ್ತೆ ಅಲ್ವಾ? ಹೌದು, ಆಬ್ವಿಯಸ್ಲಿ ಅದು ನನ್ನ ಅಪ್ಪ ಅಮ್ಮನೇ ಕೊಟ್ಟಿದ್ದಲ್ವಾ ಮನೇನ. ಸೊ ಏನೋ ಸಿಟ್ಟಲ್ಲಿ ಬರುತ್ತೆ. ಮತ್ತು ಈಗ ನಿಮ್ಮ ಮನೇಲಿ ನಾನು ಏನಾದರೂ ಇದ್ದರೆ ನೀವು ನನ್ನ ಮೇಲೆ ಏನೋ ಸಿಟ್ಟೆ ಮಾಡ್ಕೋತಾ ಇರಲಿಲ್ವಾ? ಸಿಟ್ಟು ಮಾಡ್ಕೊಳ್ಳೋದು ಕೆಲವೊಂದು ಸರಿ ಏನೋ ಸಿಚುವೇಶನ್ ಇದ್ದು ತಕ್ಕಂಗೆ ಅದು ಮಾಡ್ಕೋಬೋದು ರಮ್ಯಾ. ಆದರೆ ನೀನು ಪ್ರತಿಯೊಂದು ಮಾತಿಗೂ ಒಂಥರ ಕೊಂಕು ಮಾತಾಡ್ತೀಯ. ಏನಂದರೆ ಇಲ್ಲಿರೋದೆಲ್ಲ ನಂದು, ನಿಂದೇನೂ ಇಲ್ಲ, ನಾನು ಎಷ್ಟು ಹೇಳ್ತೀನಿ ಅಷ್ಟು ಕೇಳಬೇಕಷ್ಟೇ ಅನ್ನೋ ರೀತಿ ಆ ವೇಯಲ್ಲೇ ಮಾತಾಡ್ತೀಯ ನೀನು. ನನಗೂ ಅದು ಇದು ಆಗ್ತಾಯಿಲ್ಲ.
ಮತ್ತು ಏನೋ ಒಂದು ನಾನು ಕೇಳಿದ ತಪ್ಪೆ, ಕಾಫಿ ಮಾಡಿಕೊಡು ನಡುರಾತ್ರಿ ಕೇಳಿದ ತಪ್ಪೆ. ಬಟ್ ಏನೋ ಒಂದಿಟ್ಟು ಮೀಟಿಂಗ್ ಇತ್ತು, ಸ್ವಲ್ಪ ಕೇಳಿದೆ ಅಷ್ಟೇ. ಅದಕ್ಕೆ ಅಷ್ಟೇ ಯಾಕೆ ಬೇಜಾರು ಮಾಡ್ಕೋತೀಯ? ಇವನ್ ಮಿಡ್ ನೈಟಲ್ಲಿ ಬಿಡು. ಒಂದೊಂದು ಸರ್ತಿ ಸುಮ್ಮನೆ ಖಾಲಿ ಇದ್ದಾಗಲೇ ಏನೋ ಒಂದು ಗಂಡಿಗೆ ಮಾಡಿಕೊಡ್ಬೇಕು ಅಂತಲೂ ನಿನಗೆ ಅನ್ಸೋದೇ ಇಲ್ಲ. ನಾನು ಪ್ರೀತಿಯಿಂದ ನೀನು ಕೆಲ್ಸಕ್ಕೆ ಹೋಗ್ತೀಯಾ, ಓಕೆ. ನಾನು ಯಾವಾಗಾದರೂ ಮಾಡಿಕೊಟ್ಟಿರ್ತೀನಲ್ವ ನಿನಗೆ. ನಿನಗೇನು ಫೀಲಿಂಗ್ಸೇ ಇಲ್ವಾ? ನಾವೇನಿಬ್ಬರು ಲವ್ ಮಾಡಿ ಮದುವೆ ಆಗಿದ್ದೀವಾ ಏನು ಅಂತಲೇ ಅರ್ಥ ಆಗ್ತಾಯಿಲ್ಲ ನನಗೆ. ಓಹೋ ಹೌದಾ? ಹಾಗಾದರೆ ನೀವು ಇದಕ್ಕೆ ಹೋಗಿ ಅಲ್ಲಿ ನಿಮ್ಮ ಅಪ್ಪ ಅಮ್ಮನ ಮೇಲೆ ಇದ್ದೀರಾ? ಓಕೆ, ಹಂಗಾದ್ರೆ ನನ್ನ ಮೇಲೆ ನಿಮಗೆ ಪ್ರೀತಿನೇ ಇಲ್ಲ. ಹಾಗೇನಿಲ್ಲ ರಮ್ಯಾ, ನನಗೆ ನಿನ್ನ ಮೇಲೆ ಪ್ರೀತಿನೂ ಇದೆ. ಮತ್ತೆ ಅಲ್ಲೇ ಕೂತಿದ್ದೀರಾ? ಬನ್ನಿ ಮತ್ತೆ. ಇಲ್ಲ ರಮ್ಯಾ, ನಾನು ಇನ್ನೂ 1-2 ದಿನ ನಾನು ಆರಾಮಾಗಿದ್ದು ಬರ್ತೀನಿ. ಅಂದರೆ ನಿಮ್ಮ ಮಾತಿನ ಅರ್ಥ ಆರಾಮಾಗಿದ್ದು ಬರ್ತೀನಿ ಅಂದರೆ ಇಲ್ಲ ಆರಾಮಾಗಿಲ್ಲ ಅಂತ ಅರ್ಥ ನೀವು? ಹೌದು ರಮ್ಯಾ, ಏನು ಮತ್ತೆ ಅಲ್ಲಿ ಕೆಲಸದವ್ರು ಬರ್ತಾರೆ, ಆದರೆ ಒಂದು ಪ್ರೀತಿಯಿಂದ ಮಾತಾಡೋಕ್ಕಾಗಲ್ಲ. ನನಗೇನೋ ಬೇಕಂದರೆ ಪ್ರೀತಿಯಿಂದ ಇಲ್ಲಿ ನಮ್ಮ ಮನೇಲಾದರೆ ಅಮ್ಮ ನಂಗೆ ಮಾಡಿಕೊಡು, ಅದನ್ನು ಇದು ಮಾಡಿಕೊಡು ಅಂತ ಕೂತಲ್ಲೇ ಕೇಳ್ತೀನಿ. ನಾನು ಇಲ್ಲಿ ಅಲ್ಲಿಕ್ಕಿನ್ನ ಇಲ್ಲ, ನಾನು ಆರಾಮಾಗಿದ್ದೀನಿ. ಬೇಕಿದ್ದರೆ ನೀನೇ ಬಾ. ಓಹೋ ಹೌದಾ, ಆಯಿತು. ನಿಮ್ಗೆ ಎಷ್ಟು ದಿನ ಬೇಕಾದರೂ ಅಲ್ಲಿರಿ. ನಿಮ್ಗೆ ಯಾವಾಗ ಬರ್ಬೇಕು ಅನ್ಸುತ್ತೋ ಅವಾಗ ಬನ್ನಿ. ರಮ್ಯಾ ಕೋಪ ಮಾಡ್ಕೊಂಡು ಕಾಲ್ ಕಟ್ ಮಾಡಿಬಿಡ್ತಾಳೆ. ಅವಳು ಏನಂದರೆ ಹೌದು ಇಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಹೋಗಬೇಕು, ಏನೋ ನಾನು ಆ ರೀತಿ ಪದೇ ಅವನಿಗೆ ಚುಚ್ಚಿ ಮಾತಾಡಬಾರ್ದು ಅನ್ನೋದೇ ಅವಳ ತಲೆಯಲ್ಲಿ ಇರಲ್ಲ. ನಾನು ತಪ್ಪೇ ಮಾಡಿಲ್ಲ ಅನ್ನೋದಿರುತ್ತೆ. ಹಾಗಾಗಿ ಅವಳು ತಪ್ಪಿನ ಸ್ವಲ್ಪ ಆ ರೀತಿ ಮಾತಾಡಬಾರ್ದು ಅನ್ನೋ ಇದರಲ್ಲಿ ಹೇಳ್ತಾನೆ. ರಾಜ್ ಅದನ್ನ ತಿಳ್ಕೊಳ್ಳೋದಿಲ್ಲ. ನೋಡೋಣ ಮುಂದೆ ಏನಾಗುತ್ತೆ, ಅವಳು ತಿಳ್ಕೊತಾಳ ಏನು ಮಾಡ್ತಾಳ ಅಂತ ನೋಡ್ತಾ ಹೋಗೋಣ. ಅಯ್ಯೋ ಯಪ್ಪ ದೇವ್ರಿ, ಎಷ್ಟರ ಸೊಂಟು ನುಸಾತೈತೆ ನೋಡಿ. ಇಲ್ಲಿ ಭಾರತಿ ಏನೋ ತಿನ್ನಬೇಕು ಅನಿಸಿರುತ್ತೆ. ಅದರಿಂದ ಅವಳು ಅಡುಗೆ ಮನೆಗೆ ಬಂದಿರ್ತಾಳೆ. ಅವ್ರ ಅತ್ತೆ ಇದ್ದಿದ್ದು ನೋಡೇ ಬೇಕಂತಾನೆ ಅವಳು ಅಡುಗೆ ಮನೆಗೆ ಬಂದು ಬೇಕಂತಾನೆ ತನಗೆ ಏನು ಬೇಕು ಅದನ್ನ ಮಾಡ್ಕೊಳ್ಳೋ ಅಂತ ನೆಪ ಮಾಡ್ತಿರ್ತಾಳೆ. ಎಲ್ಲಿ ಹೋದ್ರೆ ಅತ್ತೆ? ಅದರ ಓ ಏನೋ ಮಾಡತ್ತ ನಾಟಕ ರಾಣಿ. ಅಲ್ಲಿ ಅತ್ತಿಯಾರು ಇದ್ದಿದ್ದ ನೋಡಿ ಮಾಡಾಕತ್ತಾಳಕಿ ಬೇಕಂತಲೇ. ನೀನು ಅಡುಗೆ ಮನೆಗೆ ಬಂದೆ ಅಂದ್ರೆ ನಾಟಕ ಮಾಡ್ಕೊತು ಸೊಂಟು ನುಸತೈತಿ, ಅದು ನುಸತೈತಿ, ಇದು ನುಸತೈತಿ ಅಂತಂದು ಬೇಕಂತಲೇ ನನಗೆ ಹಚ್ತಾಳ್ತೀನಿ. ಏನಾರು ಯಾಕೆ ಮಾಡೋಲ್ಲ. ಭಾರತಿ ಏನು ಮಾಡತ್ತೀವ? ಏನು ಬೇಕು ಹೇಳಿ ನಿನಗೆ? ಅಪ್ಪ ಇಲ್ಲಿ ಇರ್ತೀರಿ, ನನಗೆ ಯಾಕೆ ಬಿಸಿಬೇಳೆ ಬಾತ್ ತಿನ್ನಂಗೆ ಐತ್ರಿ. ಅದಕ್ಕೆ ಅವು ಇದು ಕಾಳು ನೋಡಾಕತ್ತಿದ್ದೆ ರೀ. ಕಾಳು ಅಂದ್ರೆ ಏನ್ರಿ ಬ್ಯಾಳಿ ನೋಡತ್ತಿದ್ದೆ ರೀ, ಎಲ್ಲಿಟ್ಟ ಅಕ್ಕ ಅಂತಂದ್ರಿ. ತೊಗರಿ ಬೇಳೆ 2 ಡಬ್ಬಿಗೆ ಇಟ್ಟರಿ ಅಕ್ಕ. ಅಲ್ಲಿ ಬಾಜಿ ಡಬ್ಬಿ ಐತ್ಲ ಮ್ಯಾಲ, ಸ್ಟೀಲಿನ ಡಬ್ಬಿ, ಅದ್ರಾಗ ಐತಿ. ನೀ ಯಾಕೆ ಮಾಡ್ಕೊತಿ ಬಾ. ಸೊಂಟು ನುಸಕತ್ತೈತನತಿ, ಈಕಿಗೆ ಸಹಿತ ಹೇಳ್ತೀನಿ ಬಾ. ನಾನು ಇದೇ ಟೈಮಿಗೆ ಕಾಯತ್ತಿದ್ದೆ. ಹೇಳ್ರಿ ಕರೀತಾರಿ. ಸೈತಾ ಸೈತಾ. ಹೇಳ್ರಿ ಎತ್ತೀರಿ ಏನ್ರಿ? ಇನ್ನೇನಾರು ನನಗೆ ಕರೆಯತ್ತಾರೆ ಬೇಕಂತ ನಿಂತ ರಾಣಿ, ಅದಕ್ಕೆ ನನಗೆ ಕರೆಯತ್ತಾರ. ನಾನು ನಾಟಕ ಮಾಡ್ತೀನಿ. ಏನು ಮಾಡತ್ತೀವ ಬಾ ಇಲ್ಲಿ ಒಂದಿಟ್ಟು. ನಾನೇ ಕಾಣ್ತೀನಿ ರೀ ಕಣ್ಣಿಗೆ ಬರೀ. ಎಲ್ಲರಿಗೂ ಏನು ಬೇಕಾದ್ರೆ ಸೈತಾ ಅತ್ತಿರಿ. ನನಗೆ ತಲೆ ನುಸಾತೈತಿ ರೀ. ನಮ್ಮ ಮಕ್ಕೊಂದಿದ್ರು ಬಾ ತಲೆ ನುಸಾತೈತಿ ನನಗೆ. ಆಕೆಗೆ ತಲೆ ನುಸಾತೈತಿ ಅಂತ ನಾನೇ ಮಾಡ್ಕೊಡ್ತೀನಿ ಬಾ. ಇಲ್ಲಿ ಬಿಡ್ರಿ ಅತ್ತಿರಿ, ನಾನೇ ಮಾಡ್ಕೊತೀನಿ ರೀ. ಮತ್ತು ಅವ್ವ ಅಪ್ಪ ಬರ್ತೀನಿ ಅಂದಾರಿ ಮದುವೆ ಹೇಳಕ್ಕೆ. ಮತ್ತು ನನಗಂತೂ ಹೋಗೋಕ್ಕಾಗಲ್ಲ ರೀ. ನೀವು ಹೋಗಿ ಬರ್ರಿ, ನನಗೂ ಹೋಗ್ಬೇಕಂತ ಭಾಳ ಇಸ್ತ್ರಿ. ಮತ್ತು ಏನು ಮಾಡಿದ್ರಿ 4ರಾಗ ಇದು ಮಾಡ್ತಾನ ಬರಲ್ಲಲ್ರಿ? ಮತ್ತು 4ರಾಗ ಕುಪ್ಸ ಮಾಡ್ತಾನೆ ಹೋಗಕ್ಕೆ ಬರಲ್ಲ. ನಾವು ಹೋಗಿ ಬರ್ತೇವಳ. ಮತ್ತು ನಿಮ್ಮ ಅಣ್ಣನ ಮದುವೆಗೆ ನೀನೇ ಓಡಾಡಬೇಕಾಗಿತ್ತು. ಮತ್ತೇನು ಮತ್ತು ಅದ್ಯಾರ ಕೈಯಿಂದ ದೇವ್ರು ಒಂದು ಚಲೋ ಮಾಡ್ಯಾನ. ಮತ್ತೇನು ಮಾಡಿದ್ವ, ನನಗೂ ಏನು ಮಾತು ಬರಲ್ಲ ಹೇಳಕ್ಕೆ. ಆಯ್ತು ಹಿಡಿತ್ರಿ. ಬಾ ಈ ಕಡೆ ಮಾಡ್ಕೊಡ್ತೀನಿ ಬಾ. ಹ್ಞೂ ರೀ ಅತ್ತಿರಿ, ನಂಗೆ ನಿಂದ್ರಕ್ಕಾಗಲ್ಲಾಗಿತ್ತು ರೀ. ನಾ ಹೋಗಿ ಮಕ್ಕೋತೀನಿ ರೀ, ಸೊಂಟು ನುಸಾತೈತಿ ನಂದು. ಆಯ್ತು ಹೋಗಿ ಬಾ, ಹೋಗಿ ನೀವು ಒಳಗೆ ಹೋಗಿ. ಎಲ್ಲಿತ್ತ ಆ ಡಬ್ಬೆ ಇಟ್ಟಲ್ಲ, ನಾನೇ ಹೇಳಿ ನನಗೆ ತರ್ಕಿಲ್ಲ ನೋಡಿ. ಎಷ್ಟದ ನೋಡಿ ತೊಗರಿ ಬೇಳೆನ ಹೊಲ್ದಾಗಿನ ಇರ್ಬೇಕು. ಒಡಿಸಿದ್ದೇವಲ್ಲ ಇರ್ಬೇಕಿನ. ನಾ ಎಲ್ಲ ಆಗೇ ಹೊತ್ತ ಮಾಡಿದ್ದೆ.